ವರ್ಧಣ್ಣನಿಗೇ ಸಬ್ಜೆಕ್ಟ್ ಸಜೆಸ್ಟ್ ಮಾಡ್ತಾ ಇದ್ದಿದ್ದೇನೆ ಪಾರ್ವತಮ್ಮನವರು ಬಹಳ ಪುಸ್ತಕಗಳು ಓದೋರು. ಅವ್ರು ಜಾಸ್ತಿ ಶೂಟಿಂಗ್ ಬರ್ತಾ ಇರಲಿಲ್ಲ. ಬಂದರೂ ಕೂಡ ಒಂದು ಪುಸ್ತಕ ಇಟ್ಕೊಂಡಿದ್ದಾನೆ, ಸ್ಟೋರಿ ಬುಕ್ಗಳು ಓದೋರು. ಆ ಬುಕ್ ಓದಿನೇ ಎಷ್ಟೋ ಬುಕ್ಕನ್ನು ಅವ್ರು ಸಜೆಸ್ಟ್ ಮಾಡಿರೋದು. ಸಪ್ತಪದಿ ಅಂತ ಒಂದು ಬುಕ್ ಸಜೆಸ್ಟ್ ಮಾಡಿದ್ದೆ ಅವರು. ನನ್ನ ಡೈರೆಕ್ಷನ್ ಅಲ್ಲ, ಅಣ್ಣವ್ರಿಗೋಸ್ಕರನೇ ಇಟ್ಟಿದ್ದದು. ಇಬ್ಬರು ಹೆಂಡ್ತಿರು ಬಂದ್ಬಿಡ್ತಲ್ಲ ಅದು ಹಿಂಗೆ ಅಂತ ಏನೋ ಗೊತ್ತೇನೋ ಅವ್ರ ಡೌಟು. ಬಟ್ ನಿಜವಾಗ್ಲೂ ಚೆನ್ನಾಗಿರೋದು ಅಣ್ಣವ್ರು ಮಾಡಿದರೆ. ಮಾಡಿದ್ರು, ಸೂಪರಾಗಿ ಮಾಡಿದ್ರು. ಅವ್ರಿಗೆ ಇಷ್ಟ ಇತ್ತು, ಈ ಪಾತ್ರ ನಾನು ಮಾಡಬೇಕು, ಈ ಚಿತ್ರ ಭಾರ್ಗವನೇ ಡೈರೆಕ್ಷನ್ ಮಾಡಬೇಕು, ಇದಕ್ಕೆ ಮುಂಚೆ ಭಾರ್ಗವ ಬೇಡ ಅಂತ ನನ್ನ ಹೆಸರು ಹೊಡೆದಾಕಿದ್ರು. ಯಾವಾಗಲೂ ನೀವು ಪವರ್ಫುಲ್ ಆಗಿದ್ದರೆ ನಿಮ್ಮನ್ನು ತುಳಿಯೋಕ್ಕೆ ಭಾಳ ಜನ ಇರ್ತಾರೆ. ಈಗ ಯಡಿಯೂರಪ್ಪನವ್ರು ಏನೇ ಚೆನ್ನಾಗಿ ಕೆಲಸ ಮಾಡಿದ್ರು ಅವ್ರನ್ನ ಇಳಿಸ್ಬೇಕು ಅಂತ ಒಂದಿಷ್ಟು ಜನ ಇರ್ತಾರೆ. ಬ್ಲ್ಯಾಕ್ ಫ್ಲ್ಯಾಗ್ ಡೆಕ್ ಅದು ಆ ಥರ ನನ್ನೂ ಅವಾಯ್ಡ್ ಮಾಡಿದ್ರು, ವಿಷ್ಣುವರ್ಧನ್ ಅವಾಯ್ಡ್ ಮಾಡಿದ್ರು, ಎಲ್ಲ ಅವಾಯ್ಡ್ ಮಾಡಿದ್ರು. ಅಂಬರೀಷ್ ಅವರೇ ಸ್ವತಃ ಹುಡ್ಕೊಂಬಂದು ನನಗೆ ಡೇಟ್ ಕೊಟ್ಟರು, ಈ ಪಿಕ್ಚರ್ ಮಾಡು ಅಂತ, ಈ ಸಬ್ಜೆಕ್ಟ್ ನೀನೇ ಮಾಡಬೇಕು ಅಂತ ಹೇಳಿದ್ರು. ಸಪ್ತಪದಿ ಸುಳ್ಳಾಗಲಿಲ್ಲ, ಚೆನ್ನಾಗಾಯಿತು. ವಿಷ್ಣುವರ್ಧನು ಅಷ್ಟೇ, ನಾನು ಬೇಡ ಅಂದರು. ಒಂದು 15 ದಿವಸ ಜಗಳ ಕಾದ್ರು ನಿರ್ಮಾಪಕರ ಹತ್ರ, ನಾನು ಬೇಡ ಅಂತ. ಸೊ ಆ ಥರ 15 ದಿವಸ ಆದಮೇಲೆ ಇಟ್ಕೋಪ್ಪ ನಿನ್ನ ಡೈರೆಕ್ಟರ್ನೇ ಅಂದರು. ನಿನ್ನ ಡೈರೆಕ್ಟರ್ನೇ ಇಟ್ಕೋ ಅಂತ. ಅಲ್ಲಿವರೆಗೆ ಅವ್ರ ಭಾರ್ಗವ ಆಗಿದ್ದೆ ನಾನು. ನಿನ್ನ ಡೈರೆಕ್ಟರ್ನ ಇಟ್ಕೋಪ್ಪ ಅಂದರು. ಆ ಪಿಕ್ಚರು ಚೆನ್ನಾಗಿ ಹೊಟ್ಟೋಯ್ತು, ನಮ್ಮೂರು ರಾಜ. ಸೊ ಹೀಗೆ ನೀವು ಸಿನ್ಸಿಯರ್ ಆಗಿದ್ದರೆ ನಿಮ್ಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತೀರ. ನೀವು ದಗಲ್ಬಾಜಿ ಆದರೆ 420, 840ಗಳು ನಿಮ್ಮನ್ನು ತುಳಿತಾ ಇರೋದು. ಹೇಗೆ ಅಂತ ಹೇಳಿದ್ರೆ ಅದು ಕಾಂಪೌಂಡ್ ಎಂಟ್ರಿ ನಮ್ಮ ದ್ವಾರಕೀಶ್. ಯಾಕೆಂದರೆ ಅದು ಮೇಯರ್ ಮುತ್ತಣ್ಣ ಪ್ರೊಡ್ಯೂಸ್ ಮಾಡೋದು ದ್ವಾರಕೀಶು, ಅದಕ್ಕೆ ಸಿದ್ಧಲಿಂಗಯ್ಯ ಡೈರೆಕ್ಟರ್ ಅಂತ. ಸೊ ಇದಕ್ಕಿಂತ ಮುಂಚೆ ದ್ವಾರಕೀಶಿಗೆ ಬಹಳ ಒಂದು ತಂಗಿ ಗಂಡ ಒಂದು, ಇನ್ನೊಂದು ಅವನು ಅವೆಲ್ಲ ನೋಡಲ್ಲ ದ್ವಾರಕೀಶು. ತಂಗಿ ಗಂಡ ಅದು ಇದಲ್ಲ, ಇವನು ಒಳ್ಳೆ ಕೆಲಸಗಾರನ, ಅವನು ಬಹಳ ಮುಖ್ಯ. ಅದೇನೆ ನನಗೆ ಮುಂದೆ ಭಾಗ್ಯವಂತರು ಕೊಡಬೇಕಾದ್ರೆ ನನ್ನ ಕೆಲಸ ನೋಡೇ ಕೊಟ್ಟಿರೋದು. ಅವನು ತಂಗಿ ಗಂಡ ಅಂತ ಅಲ್ಲ, ಅದು ಆಮೇಲೆ. ಅದಕ್ಕಿಂತ ಮುಂಚೆ ನಾನು ಬಹಳ ಒಳ್ಳೊಳ್ಳೆ ಚಿತ್ರಗಳಿಗೆ ಕೆಲಸ ಮಾಡಿ ಒಳ್ಳೆ ಅಸೋಸಿಯೇಟ್ ಡೈರೆಕ್ಟರ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಅಸೋಸಿಯೇಟ್ ಡೈರೆಕ್ಟರ್ ಅಂತ ಇಷ್ಟು ಕೆಲಸ ಮಾಡಿದ್ದೇನೆ. ಯಾರ ಹತ್ರನೂ ಕೆಟ್ಟ ಹೆಸರು ತೊಗೋತಾ ಇರಲಿಲ್ಲ. ನನಗೆ 15,000 ರೂಪಾಯಿ ಕೊಡೋರು, ನನ್ನ ಅಸೋಸಿಯೇಟ್ ಡೈರೆಕ್ಷನ್ಗೆ ಇಷ್ಟಪಟ್ಟು 20,000 ಕೊಡೋರು, 5,000 ಎಕ್ಸ್ಟ್ರಾ. 20,000 ಕೊಡ್ತಿದ್ದವರು ಇನ್ನೊಂದು 5,000 ಎಕ್ಸ್ಟ್ರಾ ಕೊಡೋರು. ನನ್ನ ಕೆಲಸ ನೋಡಿ, ನನಗೆ 15-20,000 ತೊಗೊಂಡಿದ್ದೀನಿ. ನನ್ನ ಡೈರೆಕ್ಷನ್ಗೆ ಕಮ್ಮಿ ತೊಗೊಂಡಿದ್ದು ನಾನು 25,000. ಅಸೋಸಿಯೇಟ್ 25 ತೊಗೊಂಡಿದ್ದೀನಿ ನಾನು. ಆದರೆ ಇದು ಬೇರೆ, ಈ ಟೈಟ್ಲೇ ಬೇರೆ ಡೈರೆಕ್ಟ್ರು. ಅದು ಯಾರೇ ಮಾಡಿದ್ರು, ಸಿದ್ಧಲಿಂಗಯ್ಯ, ವಿಜಯರೆಡ್ಡಿ, ಅದು ಇದು ಅಂತ ಇರೋದು. ಸೊ ಈ ಥರ ಇಲ್ಲಿ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಬೇಕು ಅಂದರೆ ನಾನೇನೆ. ನಾವಿಬ್ಬರು ಹೆಂಗಿದ್ವು ಅಂದರೆ, ನಾನು ನಮ್ಮ ಗುರುಗಳು ಫ್ರೆಂಡ್ಸ್ ಥರ ಇರ್ತಿದ್ವು.